ಹಾಯ್ ಹಾಲ್. ಈ ಒಂದು ಅಕ್ಷಯ ತೃತೀಯ ಪೂಜೆನ ಯಾವ ರೀತಿ ನಾನು ಸಿಂಪಲ್ಲಾಗಿ ಮನೇಲಿ ಆಚರಣೆ ಮಾಡಿದೆ ಅನ್ನೋದನ್ನು ನಾನು ಈ ವಿಡಿಯೋ ಮೂಲಕ ತೋರಿಸ್ತಾ ಇದ್ದೀನಿ. ಸೊ ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ದೀರಾ, ಫಸ್ಟು ನನ್ನ ಪೇಜ್ನ ಫಾಲೋ ಮಾಡಿ, ಆವಾಗಲೇ ನಿಮಗೆ ನೆಕ್ಸ್ಟ್ ವೀಡಿಯೋಗಳು ಆಗ್ತಾಗ ನೋಟಿಫಿಕೇಷನ್ ಬರುತ್ತೆ. ಓಕೆ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಈ ಒಂದು ಬ್ಲಾಗಲ್ಲಿ ಫಸ್ಟೇ ನಾನು ಮಾರ್ನಿಂಗ್ ಸ್ವಲ್ಪ ಟಿಫನ್ಗೆ ಅಂತಂದ್ಬಿಟ್ಟು ಸ್ವಲ್ಪ ಏನು ಬೇಳೆ ಬಾತನ್ನ ಮಾಡಿದ್ದೆ. ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಬಂದ್ಬಿಟ್ಟು ಬೇಳೆ ಮತ್ತು ಅಕ್ಕಿ ಹಾಕಿ ಬಾತ್ ಮಾಡ್ತೀವಲ್ಲ, ಸೊ ಹಾಗಾಗಿ ಪೊಂಗಲ್ ಟೈಪ್ ಮಾಡಿದ್ದೆ ನಾನು. ಸೊ ಅದಾದಮೇಲೆ ನಾನು ಎಲ್ಲ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಸ್ಟಾರ್ಟ್ ಮಾಡೋಣ ಅಂಥೇಳಿ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತು ಆ್ಯಕ್ಚುಲಿ ನಾನು ಸ್ವಲ್ಪ ಅವರೆಕಾಳಿತ್ತು. ಸೊ ನಮ್ಮ ಮನೆಯವರೆಲ್ಲೋ ಸಿಕ್ಕಿತ್ತು ಅಂತಂದ್ಬಿಟ್ಟು ಸ್ವಲ್ಪ ಅವರೆಕಾಳು ತೆಗೀರಿ. ಸೊ ಅದನ್ನು ಅವರೆಕಾಳು ಸಾಂಬಾರು ಮಾಡಿ ರೈಸ್ ಇಟ್ಟು ಸ್ವಲ್ಪ ಇದು ಕ್ಯಾರೆಟ್ ಹಲ್ವನ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೆ. ಸೊ ಬೆಳಗ್ಗೆ ಸ್ವಲ್ಪ ಕೆಲಸ ಮುಗಿಸ್ಕೊಂಡ್ಬಿಟ್ರೆ ಸ್ವಲ್ಪ ಹೊರಗಡೆ ಹೋಗೋದಿತ್ತು ನನಗೆ. ಸೊ ಹಂಗಾಗಿ ಸ್ವಲ್ಪ ಮುಗಿಸೋಣ ಅಂಥೇಳಿ ಇವತ್ತು ದೀಪ ಹಚ್ಬಿಟ್ರೆ ಸಂಜೆ ಮೇಲೆ ಬೇಕಾದರೆ ನಾನು ಪೂಜೆನೇ ಮಾಡ್ಕೋಬೋದು ಅಂಥೇಳಿ ಸ್ವಲ್ಪ ಬೇಗ ಮಾಡ್ತಾಯಿದ್ದೆ. ಸೊ ಹಾಗೆಯೇ ಮಕ್ಕಳೆಲ್ಲ ರೆಡಿಯಾಗಿದ್ವಲ್ಲ, ಮಧ್ಯೆ ನೋಡಿ ಮಧ್ಯೆ ಬಂದು ಯಾವ ರೀತಿ ಡಿಸ್ಟರ್ಬ್ ಮಾಡ್ತಾನೆ ಇರ್ತಾರೆ. ಸೊ ಹಾಗಾಗಿ ಅವರೆಕಾಳು ಬದನೆಕಾಯಿ ಹಾಕಿ ಪಲ್ಯ ಸಾಂಬಾರು ಮಾಡ್ತಾಯಿದ್ದೀನಿ. ಅದಾದಮೇಲೆ ಮತ್ತು ನಾನು ಇವಾಗ ಅದಕ್ಕೆ ಬೇಕಾದಂತಹ ಏನು ಮಸಾಲೆ ಪದಾರ್ಥಗಳೆಲ್ಲ ನಾರ್ಮಲಾಗಿ ಎಲ್ಲ ಕಾಯಿ, ತೆಂಗಿನಕಾಯಿ ಅದೆಲ್ಲ ಹಾಕ್ತೀವಲ್ಲ ನಾವು, ಹಾಗಾಗಿ ಅದನ್ನೇ ನಾನು ಹಾಕಿ ಮಾಡ್ತೀನಿ. ತುಂಬ ಜಾಸ್ತಿ ಕಾಯಿ ಹಾಕಿ ಮಾಡಿದ್ರೆ ನನಗೆ ಇಷ್ಟ ಆಗೋಲ್ಲ. ಸೊ ಹಾಗಾಗಿ ನಾನು ಸಿಂಪಲ್ಲಾಗಿ ಕಾಯಿ ಎಲ್ಲ ಹಾಕಿ ಅದನ್ನು ನಾನು ಮಾಡ್ಕೊತೀನಿ. ಫಸ್ಟಿಗೆ ನಾನು ಇದನ್ನು ಬಂದ್ಬಿಟ್ಟು ಅವರೆಕಾಳಿದೆಯಲ್ಲ, ಮತ್ತು ಅವರೆಕಾಳು ಬದನೆಕಾಯಿ ಎಣ್ಣೆ ಹಾಕಿ ಸ್ವಲ್ಪ ಈರುಳ್ಳಿ ಹಾಕಿ ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಹಸಿ ಸ್ಮೆಲ್ ಹೋದ್ಮೇಲೆ ಅದಕ್ಕೆ ಸ್ವಲ್ಪ ನೀರೆಲ್ಲ ಹಾಕಿ ಕುಕ್ಕರ್ನ ಮುಚ್ಚಿ ಒಂದು ವಿಸಲ್ ಅಥವಾ 2 ವಿಸಲ್ ಸಾಕಷ್ಟೇ, ಬೇಗ ಬೇಯ್ಕೊಂಬಿಡುತ್ತೆ. ಸೊ ಹಾಗಾಗಿ ನಾನು ಈ ಥರ ಮಾಡಿಕೊಂಡು ಅದಾದಮೇಲೆ ನಾನು ಒಗ್ಗರಣೆ ಕೊಟ್ಕೊತೀನಿ. ಅದೊಂದು ಕಡೆ ಆಗ್ತಾಯಿದ್ರೆ ನಾನೊಂದು ಕಡೆ ನಾನು ಮಸಾಲೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಸಿಂಪಲಾಗಿ ಸ್ವಲ್ಪ ತೆಗ್ಗಿನಕಾಯಿ ಎಲ್ಲ ಜಾಸ್ತಿ ನಾನು ತೊಗೊಳ್ಳಲ್ಲ, ಸ್ವಲ್ಪ ಎಷ್ಟು ಬೇಕೋ ಅಷ್ಟು ತೊಗೊಂಡು ನಾನು ಕಟ್ ಮಾಡಿ ಇಟ್ಕೊಂಡು ಅದಕ್ಕೇನೆಲ್ಲ ಮಸಾಲೆ ಪದಾರ್ಥಗಳು ಬೇಕು ಅನ್ನೋದನ್ನೆಲ್ಲ ನಾನು ಹಾಕ್ಕೊಂಡು ಇಷ್ಟು ಈರುಳ್ಳಿ ಇವೆಲ್ಲ ಹಾಕೋಷ್ಟೊತ್ತಿಗೆ ಅದೇ ಒಂದು ಜಾಸ್ತಿ ಮಸಾಲೆ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಇಷ್ಟು ಹಾಕ್ಕೊತೀನಿ ಅಷ್ಟೇ. ಸೊ ಇವೆಲ್ಲ ಹಾಕಿ ಅಡುಗೆನ ಮಾಡ್ಕೊತೀನಿ. ಇದಾದಮೇಲೆ ನಾನು ಆ್ಯಕ್ಚುಲಿ ಒಂದು ವಿಷಯ ನಾನು ಹೇಳಬೇಕು ಅಂತ ಅನ್ಕೋತೀನಿ. ಬಟ್ ನನ್ನ ಮನಸ್ಸಲ್ಲಿರೋದಷ್ಟೇ, ಕೆಲವೊಂದು ವಿಷಯಗಳ್ನ ಮಾತಾಡ್ತಿರ್ತಾರೆ. ಸೊ ಅವ್ರ ಮನೆಗಳಿಗೆ ಸಂಬಂಧಪಟ್ಟಿಲ್ದಿರೋ ವಿಷಯಗಳ್ನೆಲ್ಲ ನಾವು ಕೆಲವ್ರು ಇರ್ತೀವಿ, ಬೇರೆಯವ್ರ ಮನೆ ವಿಷಯಗಳ್ನ ಮಾತಾಡಬೇಕೋ ಬೇಡವೋ ಅನ್ನೋದನ್ನು ಯೋಚನೆ ಮಾಡ್ತಿರ್ತೀವಿ. ಅದು ಮಾತಾಡೋಕ್ಕೂ ಕೂಡ ನಮಗೆ ಅವಶ್ಯಕತೆ ಇರೋದಿಲ್ಲ. ಯಾಕೆ ಅಂತಂತಂದರೆ ಬೇರೆಯವ್ರ ಮನೆ ವಿಷಯನ ಮಾತಾಡೋದ್ರಿಂದ ನಮಗೇನಾದರೂ ಸಿಗುತ್ತಾ ಅನ್ನೋದು ನನಗಂತೂ ಗೊತ್ತಿಲ್ಲ. ಕೆಲವರು ಅದಕ್ಕೆ ಅಂತಲೇ ಕೂತಿರ್ತಾರೆ, ಬೇರೆಯವ್ರ ಮನೇನ ಹೇಗೆ ಹಾಳು ಮಾಡಬೇಕು ಅಂದ್ಕೊಂಡೇ ಕೂತ್ಕೊಂಡಿರ್ತಾರೆ. ನಾವು ನೋಡಿದ್ದೀನಿ. ನಾನು ಎಲ್ಲಿ ಅಂತ ನಾನು ಹೇಳಲ್ಲ, ಈ ವಿಷಯ ನಾನು ಜನರಲ್ಲಾಗಿ ಅರ್ಥ ಮಾಡ್ಕೊಳ್ಳಿ. ಕೆಲವರು ಮನೆಗಳಲ್ಲಿ ಅಕ್ಕಪಕ್ಕದಲ್ಲೇ ಇರ್ತಾರೆ ಶತ್ರುಗಳು. ಸೊ ಮನೆ ಒಳಗಡೆ ಶತ್ರುಗಳು ಇರ್ತಾರೆ ಅಂತಾರಲ್ಲ, ಹಂಗೆ ಅಕ್ಕಪಕ್ಕದಲ್ಲೂ ನಮ್ಮ ಶತ್ರುಗಳು ಇದ್ದೇ ಇರ್ತಾರೆ ಎನಿ ಟೈಮ್. ಅವ್ರು ನಮ್ಮ ವಿಷಯಗಳ್ನ ಮಾತಾಡೋದ್ರಿಂದ ಅವ್ರಿಗೇನು ಸಿಗುತ್ತೆ, ಇಲ್ಲ ಮನೆ ವಿಷಯಗಳು ಮಾತಾಡೋದ್ರಿಂದ ಏನು ಸಿಗುತ್ತೆ ಅನ್ನೋದು ನನಗಂತೂ ಅರ್ಥ ಆಗೋಲ್ಲ. ಅದರಲ್ಲೂ ನಿಮಗೆಲ್ಲ ಚೆನ್ನಾಗಿ ಗೊತ್ತು, ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ, ನನ್ನ ತಮ್ಮ ತೀರ್ಕೊಂಡು ಒಂದು 4 ಇಯರ್ಸ್ ಮೇಲೆ ಆಗಿದೆ ಅಂತ ಅಂದ್ಬಿಟ್ಟು. ಇವತ್ತಿಗೂ ಕೂಡ ಅವನ ಬಗ್ಗೆ ಮಾತಾಡೋಕ್ಕೆ ನಿಮಗೆ ಏನು ಅಧಿಕಾರ ಇದೆ ಅಂತೇಳಿ? ಒಬ್ಬ ಮನುಷ್ಯ ಇಲ್ಲ ಅಂತಂದಮೇಲೆ ಅವನ ಮಾತಾಡೋಕ್ಕೆ ಏನು ಅಧಿಕಾರ ಇರುತ್ತೆ ಅಂತ ನನಗೆ ಗೊತ್ತಿಲ್ಲ. ನಿಮಗೆ ಏನಾದರೂ ಕೆಟ್ಟದ್ದು ಮಾಡಿ ಅವನು ಹೋಗಿದ್ರೆ, ಹೌದಪ್ಪ ಈ ಥರ ನಾನು ಕೆಟ್ಟದ್ದು ಬಯಸಿ ಹೋಗಿದ್ದಾನೆ ಅವನು ಅಂತನ್ನೋದ್ರಲ್ಲಿ ಅರ್ಥ ಇರುತ್ತೆ. ಸೊ ಏನು ಇಲ್ಲದೇ ನಿಮ್ಗಳಿಗೆ ಉಪಕಾರ ಮಾಡಿ ಹೋಗಿದ್ದಾನೆ ಅವನು. ಎಷ್ಟೋ ಸಲ ನನ್ನ ತಮ್ಮ ಅಷ್ಟು ಹೆಲ್ಪಿಂಗ್ ನೇಚರ್ ಹುಡುಗ ಅವನ್ನ ಅಂತ ದೇವ್ರು ಕರ್ಕೊಂಡ್ಬಿಟ್ಟೆ ಏನೂ ಮಾಡೋಕ್ಕಾಗಲ್ಲ. ಅದು ನಮ್ಮ ಮನೆಗಷ್ಟೇ ಲಾಸ್ ಆಗಿದೆಯೋ ಹೊರತು ನಿಮಗೇನಾದರೂ ಲಾಸ್ ಆಗಿದೆಯಾ ಅವನ ಬಗ್ಗೆ ಮಾತಾಡಿದೆ? ಇಂಥವ್ರ ಮನೆಯಲ್ಲಿದ್ದೀರಾ, ಇಂಥವ್ರ ಮನೆಗೆ ಹೋಗ್ತೀರಾ ನೀವು ಅಂತೆಲ್ಲ ಮಾತಾಡ್ತಿರಲ್ಲ, ನೀವು ಎಷ್ಟರ ಮಟ್ಟಿಗೆ ನೀವು ಮಾಡ್ತೀರ ನೀವು? ಆಮೇಲೆ ನಿಮ್ಮ ಮನೆಗಳಲ್ಲೂ ಯಾರ ಮನೇಲಿ ಸಾವಿಲ್ದಿರೋ ಮನೆ, ಯಾರ ಮನೇಲಿ ಸಾವಿಲ್ಲ ಅಂತ ನೀವು ಹೇಳಿ. ಪ್ರತಿಯೊಬ್ಬರ ಮನೆಯಲ್ಲೂ ಸಾವಿದ್ದಿದ್ದೇ ಅಲ್ವಾ? ಯಾರ ಮನೇಲಿ ಸಾಸಿವೆ ಇಲ್ಲದ ಕಾಳನ್ನು ತೊಗೊಂಡು ಬಾ ಅಂತ ಬುದ್ಧ ಹೇಳ್ತಾನಂತೆ. ಸೊ ಯಾರ ಮನೇಲಿ ಸಾವಿಲ್ದಿರೋ ಮನೇಲಿ ಸಾಸಿವೆ ತೊಗೊಂಡು ಬಾ ಅಂತಂದರೆ, ಯಾರ ಮನೇಲಿ ಸಾವಿಲ್ದಿರೋ ಮನೆ ನೀವೇನಾದರೂ ನಿಮ್ಮ ಮನೆಗಳಿಂದ ಉಪ್ಪು ಸಾಸಿವೆ ಏನಾದರೂ ನೀವು ಕೊಟ್ಬಿಡ್ತೀರಾ? ಯಾರೂ ಕೊಡೋದಿಲ್ಲ. ಅರ್ಥ ಮಾಡ್ಕೋಬೇಕು ಜನಗಳು. ನಾವು ಬದುಕ್ತಿದ್ದೀವಿ, ಸೊಸೈಟಿ ತುಂಬ ಲಾಂಗ್ ಲೈಫ್ ಆಗಿದೆ. ನಾವು ನಮ್ಮ ಜೀವನ ನೋಡಿಕೊಂಡು ಬೇರೆಯವ್ರ ಬೆಟ್ಟು ತೋರಿಸ್ಕೊಳ್ಳೋಕ್ಕೂ ಮುಂಚೆ ನಿಮ್ಮ ಮನೆ ಬೆಟ್ಟನ್ನ ನೀವು ತೋರಿಸ್ಕೊಂಡು ನೀವು ಹೆಂಗೆ ಬದುಕ್ತಿದ್ದೀರಾ, ಬೇರೆಯವ್ರ ಮನೆ ಹೊಡೆದಾಕ್ಬಿಟ್ಟು ಬದುಕ್ತಿದ್ದೀರಾ ಇಲ್ಲ ನಿಯತ್ತಾಗಿ ಬದುಕ್ತಿದ್ದೀರಾ ಅನ್ನೋದನ್ನು ನೀವು ನೋಡ್ಕೋಬೇಕೇ ಹೊರತು ಬೇರೆಯವ್ರನ್ನ ಆ ಥರ ಇಂಥವ್ರ ಮನೆಗಳಿಗೆ ನೀವು ಇದು ಮಾಡ್ಕೋಬೇಡಿ, ಅಂಥವ್ರ ಮನೆಗಳಿಗೆ ಇದವ್ರು ಮಾಡ್ಕೋಬೇಡಿ ಅನ್ನೋದ್ರ ಅರ್ಥದಲ್ಲಿ ಮಾತಾಡೋದಕ್ಕೆ ನಿಮಗೆ ಏನು ಅಧಿಕಾರ ಇರುತ್ತೆ? ನಾವು ಕಳ್ಕೊಂಡಿರೋ ನೋವು ನಮಗೆ ಮಾತ್ರ ಓದುತ್ತೆ, ನಮ್ಮ ಪದಾರ್ಥ ಹೋಗಿರೋದಕ್ಕೆ ನಮಗೆ ಮಾತ್ರ ನೋವಿರುತ್ತೆ ಹೊರತು ನಿಮ್ಗಳಿಗೆ ಏನಾದ್ರು ತಟ್ಟುತ್ತಾ? ಅದು ನಮ್ಮನೆ ದುಃಖ ನಮಗೆ ಇರುತ್ತೆ ಹೊರತು ನಿಮ್ಗಳಿಗೇನು ಆಗಬೇಕಾಗಿಲ್ವಲ್ಲ. ಸಾರಿ ಫ್ರೆಂಡ್ಸ್, ಇದನ್ನು ಹೇಳ್ತಿದ್ದೀನಿ ಅನ್ನೋದಕ್ಕೆ ಈ ನೋವು ನನಗೆ ಎಷ್ಟಿದೆ ಅಂತಂದರೆ, ನನ್ನ ತಮ್ಮನ ಬಗ್ಗೆ ನಾನು ಯಾರೇ ಮಾತಾಡಿದ್ರು ಕೂಡ ನಾವು ದಿನನಿತ್ಯ ಕಣ್ಣೀರು ಹಾಕೋದು ನಮಗೆ ಮಾತ್ರನೇ ಗೊತ್ತಿರುತ್ತೆ.
ಬೇರೆಯವ್ರುಗಳಿಗೆ ಇದರಿಂದ ಏನಾಗಬೇಕು ಅನ್ನೋದು ಮಾತ್ರ ನನಗೆ ಗೊತ್ತಿಲ್ಲ ನಿಜವಾಗ್ಲೂ. ಈ ವಿಷಯನ ಈ ಟೈಮಲ್ಲಿ ನಾನು ಮಾತಾಡಬಾರ್ದು, ಬಟ್ ಆದರೆ ನನಗೆ ಅದನ್ನು ತಡ್ಕೊಳಕ್ಕಾಗ್ತಿಲ್ಲ. ಕೆಲವ್ರು ಮಾತಾಡ್ತಾರೆ, ಇವತ್ತಿಗೂ ಮಾತಾಡ್ತಾರೆ ಅಂತಂದರೆ ಅರ್ಥ ಏನಿದೆ ಅಂತ ನನಗೆ ಗೊತ್ತಿಲ್ಲ. ಸೊ ಹಾಗಾಗಿ ನಾನು ಈ ವಿಷಯನ ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ ಅಷ್ಟೇ. ಯಾರ ಮನೆ ವಿಷಯನೇ ಆಗಲಿ, ಬದುಕಿರೋವಾಗಲಿ ಬದುಕಿಲ್ದಿರೋವಾಗಲಿ ಯಾರಿಗೂ ಮಾತಾಡೋಕ್ಕೆ ಅಧಿಕಾರ ಇಲ್ಲ. ಏನೋ ಮಾತಾಡ್ತೀವ, 1 ಟೈಮ್ 2 ಟೈಮ್ ಆದರೆ ಪರವಾಗಿಲ್ಲ. ಪ್ರತಿ ಸಲನೂ ಟಾಂಟ್ ಮಾಡಿ ಇಂಥವ್ರ ಮನೆ ಏನು ಮಾಡಿರ್ತಾರೆ ನಿಮ್ಮ ಮನೆಗೆ. ಇವತ್ತಿಗೂ ಹೇಳ್ತೀನಿ, ನಾವು ಯಾರಿಗೂ ಬೇರೆಯವ್ರ ಮನೆಗೆ ಕೆಟ್ಟದಾಗಿ ಬಯಸಿಲ್ಲ. ನಿಮ್ಮ ಮನೇಲೂ ಗಂಡು ಮಕ್ಕಳಿದ್ದಾರೆ, ನಿಮ್ಮ ಮನೇಲೂ ಹೆಣ್ಮಕ್ಳಿದ್ದಾರೆ, ನೀವು ಮಕ್ಕಳು ಮರಿ ಎತ್ತಿರೋರು. ನೀವು ನಮಗಾಗಿದ್ದನ್ನೇ ನಿಮ್ಮ ಮನೆಗಳಿಗೂ ಬರದೇ ಇರಲ್ಲ, ಯಾರಿಗೂ ಬರದೇ ಇರಲ್ಲ. ಅದನ್ನು ನಾವು ಬಯಸಲೂಬಾರ್ದು. ದೇವ್ರು ತೋರಿಸ್ತಾರೆ ನಿಮಗೆ. ದೇವ್ರು ಏನು ಅನ್ನೋದನ್ನು ಒಂದಲ್ಲ ಒಂದಿನ ನಿಮ್ಗೆ ತೋರಿಸ್ತಾನೆ. ಕಷ್ಟಪಡೋರಿಗೆ ಯಾವತ್ತೂ ಸುಖ ಬಂದೇ ಬರುತ್ತೆ, ಅದು ಲೇಟ್ ಆದ್ರೂ ಬಂದೇ ಬರುತ್ತೆ. ನಾನು ನಂಬಿರೋಳು ನಾನು, ಅದನ್ನು ಯಾವತ್ತೂ ನಾನು ಕೈ ಬಿಡೋದಿಲ್ಲ. ಆದರೆ ನನ್ನ ತಮ್ಮನ ಬಗ್ಗೆ ಮಾತಾಡಿ ಹಿಂಗೆ ಅಂತ ಟಾಂಟ್ ಮಾಡ್ತಿರಲ್ಲ, ದಯವಿಟ್ಟು ಆ ಥರ ಮಾಡೋರಿಗೆ ಇದನ್ನೇ ಅಂತಲ್ಲ ನಾನು ಹೇಳ್ತಿರೋದು. ಯಾರ ಮನೇಲೇ ಆಗಲಿ ಇಂಥ ಇನ್ಸಿಡೆಂಟ್ಗಳು ನೋಡಿದಿರಲಿ, ಏನೇ ಇನ್ಸಿಡೆಂಟ್ ನಡೆದಿರಲಿ, ಅವ್ರ ನೋವುಗಳು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ದಯವಿಟ್ಟು ಈ ಥರ ಮಾತಾಡೋದನ್ನು ಚೇಂಜ್ ಮಾಡ್ಕೊಳ್ಳಿ ದಯವಿಟ್ಟು. ಇಷ್ಟೇ ನಾನು ಹೇಳಕ್ಕೆ ಹೊರಟಿದ್ದೀನಿ. ಓಕೆ ಫ್ರೆಂಡ್ಸ್, ಇದಾದಮೇಲೆ ನಾನು ಆ್ಯಕ್ಚುಲಿ ಸ್ವಲ್ಪ ವಡೆನೂ ಮಾಡೋಣ ಅಂಥೇಳಿ, ಮಕ್ಕಳಿಗೆ ವಡೆ ಎಲ್ಲ ಇಷ್ಟ ಆಗುತ್ತಲ್ಲ. ಸೊ ತುಂಬ ದಿನ ಆಗಿತ್ತು ನಾನು ಮಾಡಿ, ಸೊ ಹಾಗಾಗಿ ಸ್ವಲ್ಪ ಮಾಡ್ತಾಯಿದ್ದೀನಿ. ನನಗೆ ಆ ಒಂದು ವಿಷಯಗಳನ್ನ ಕೇಳಿ ನನಗೆ ತುಂಬಾ ಬೇಜಾರಾಗ್ತಾಯಿದೆ. ನನಗೆ ಇವತ್ತು ಪೂಜೆ ಮಾಡೋಕ್ಕೂ ಮನಸ್ಸಿಲ್ಲ, ಆದ್ರೂ ನಾನು ಪೂಜೆ ಮಾಡ್ತಿದ್ದೀನಿ. ಪೂಜೆ ಮಾಡೋ ಉದ್ದೇಶ ಕೂಡ ಇವತ್ತು ನನ್ನ ತಮ್ಮನಿಗೆ ಒಳ್ಳೇದಾಗಲಿ ಅನ್ನೋ ಉದ್ದೇಶ ಇಟ್ಕೊಂಡು ನಾನು ಮಾಡ್ತಾಯಿದ್ದೀನಿ. ನಿಮ್ಗೆ ಗೊತ್ತಿಲ್ಲ, ನಾನು ಪ್ರತಿ ತಿಂಗಳು ಅವ್ನು ಸತ್ತಾಗಿಂದ ಹಿಡಿದು ಇವತ್ತಿನವರೆಗೂ ನಾನು ಪೂಜೆ ಮಾಡ್ಕೊಂಡು ಬರ್ತಾನೇ ಇದ್ದೀನಿ. ಆ ಡೇಟಿಗೆ ನಾನು ಕರೆಕ್ಟಾಗಿ ನಾನು ಪೂಜೆ ಮಾಡ್ತೀನಿ. ಅದು ನಾನು ಸಾಯೋವರೆಗೂ ನಾನು ಪೂಜೆ ಮಾಡ್ತೀನಿ. ಅದನ್ನು ನಮ್ಮನೆ ನಮಗೆ ಮಾತ್ರನೇ ಗೊತ್ತಿರುತ್ತೆ. ಯಾರೂ ಅದನ್ನು ಟಾಂಟ್ ಮಾಡಿ ಮಾತಾಡಬಾರ್ದು. ಎಲ್ಲರ ಮನೆಯಲ್ಲೂ ಒಳ್ಳೇದಾಗಬೇಕು ಅನ್ನೋದನ್ನು ಬಯಸಿ ದಯವಿಟ್ಟು. ಯಾರಿಗೂ ಹೋಗ್ಬಿಟ್ಟು ಇಂಥವ್ರ ಮನೆಯಲ್ಲಿ ಹಿಂಗೆ ಹಂಗೆ ಅಂತ ಮಾತಾಡಿ ಅದರಿಂದ ನಿಮ್ಗೇನು ಸಿಗುತ್ತೆ ಹೇಳಿ. ಸೊ ಎಂಥ ಬಾಡಿಗೆ ಮನೆಗಳಲ್ಲಿ ನಾವು ವಾಸ ಮಾಡ್ತೀವಿ. ಎಷ್ಟೋ ವರ್ಷಗಳ ಗಟ್ಟಲೆ ವಾಸ ಮಾಡ್ತೀವಿ ಬಾಡಿಗೆ. ಯಾಕೆ ಹೇಳಿ, ನಮ್ಮ ಸ್ವಂತ ಮನೆ ಅಂತ ನಾವು ವಾಸ ಮಾಡ್ತೀವಿ. ಬಂದವ್ರಿಗೂ ಅಷ್ಟೇ, ಅದು ನಮ್ಮ ಸ್ವಂತ ಮನೆ ಆದ್ರೂ ಅವರು ನೆಮ್ಮದಿಯಾಗಿ ಸಂತೋಷವಾಗಿ ಇದ್ದು ಹೋಗಬೇಕು. ಯಾಕೆಂದರೆ ಅವರು ಏನು ಸುಮ್ಮನೆ ಇರಲ್ವಲ್ಲ, ಪಾಪ ಕಷ್ಟಪಟ್ಟು ದುಡಿದು ಅವರು ಬಾಡಿಗೆ ಕಟ್ತಾರೆ, ನಾವು ಬಾಡಿಗೆ ಕಟ್ತೀವಿ. ಎಷ್ಟೋ ಜನಕ್ಕೆ ಸ್ವಂತ ಮನೆ ಇದ್ರೂ ಕೂಡ ಬದುಕೋಕ್ಕೆ ಅವಕಾಶ ಇರಲ್ಲ. ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ ಜನ. ನೀವು ಏನೋ ಬೇರೆಯವ್ರ ಮನೆ ನಾವು ಕಟ್ಟಿಲ್ಲ, ನಾವು ಮಾಡಿಲ್ಲ ಅನ್ನೋದಲ್ಲ. ಕಷ್ಟಪಟ್ಟು ಮಾಡಿ ನಿಮಗೂ ಸಿಗುತ್ತೆ. ದೇವ್ರು ಎಲ್ಲನೂ ಕೊಟ್ಟಿದ್ದಾರೆ, ಎಲ್ಲರಿಗೂ ಎಲ್ಲ ಅಧಿಕಾರನೂ ಕೊಟ್ಟಿದ್ದಾನೆ. ಸೊ ಹಾಗಾಗಿ ಎಲ್ಲರ ಮನೇನೂ ಹೋಗ್ಬಿಟ್ಟು ಮುರಿಯೋ ಅಂಥ ಕೆಲಸಗಳನ್ನ ಇನ್ನೂ ಕೆಲವರು ಮಾಡ್ತಾಯಿದ್ದಾರೆ. ಅಂಥವರೆಲ್ಲ ತಿದ್ಕೊಳ್ಳಿ ಅನ್ನೋ ಗೋಸ್ಕರ ಈ ಮಾತನ್ನ ನಾನು ಹೇಳ್ತಿದ್ದೀನಿ. ಯಾರಿಗೂ ಟಾಂಟ್ ಮಾಡಿ ನಾನು ಮಾತಾಡ್ತಿಲ್ಲ, ಅಂಥವ್ರಿಗೆ ಮಾತ್ರ ನಾನು ಹೇಳ್ತಿದ್ದೀನಿ ಅಷ್ಟೇ. ಓಕೆ ಫ್ರೆಂಡ್ಸ್, ಇಷ್ಟು ನನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ ಈ ಒಂದು ಟಾಪಿಕ್ನ. ಸೊ ಪೂಜೆದು ಸ್ಟಾರ್ಟ್ ಮಾಡೋಣ. ಸೊ ಹಾಗಾಗಿ ನಾನು ಮಧ್ಯಾಹ್ನನೇ ಎಲ್ಲ ಅಡುಗೆ ಎಲ್ಲ ಮಾಡಿ ನಾನು ಎಡೆ ಇಕ್ಬಿಟ್ಟು ಹೊಟ್ಟೋಗ್ಬಿಟ್ಟೆ. ನಾನು ಸ್ವಲ್ಪ ಬೇಜಾರಾಗಿ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತೇಳಿ ನಾನೇ ಹೋಗ್ಬಿಟ್ಟೆ. ಸೊ ಅದಾದಮೇಲೆ ಮತ್ತೆ ನಾನು ಸಂಜೆಯಿಂದ ಸ್ವಲ್ಪ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸಂಜೆ ಮಾಮೂಲಿ ನಾನು ಮಾಡಿರಲಿಲ್ಲ, ಆ್ಯಕ್ಚುಲಿ ನಾರ್ಮಲ್ ಪೂಜೆ ಮಾಡಿಬಿಟ್ಟು ಮಾಡಿರೋ ಅಡುಗೆನ ಇಟ್ಬಿಟ್ಟು ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ಇವಾಗ ಬಂದು ನಾನು ಮತ್ತೆ ಎಲ್ಲ ರೆಡಿ ಮಾಡಿಕೊಂಡು ದೇವ್ರಿಗೆ ಪೂಜೆ ಮಾಡ್ತಿದ್ದೀನಿ. ನಾನು ಸಿಂಪಲ್ಲಾಗಿ ಮಾಡ್ತಿದ್ದೀನಿ. ನಾನು ಎಲ್ಲರ ಥರ ನಾನು ಯಾರನ್ನೂ ನೋಡಿ, ಯಾವುದೇ ಒಂದು ವಿಷಯ ಆದ್ರೂ ಬೇರೆಯವ್ರ ಹತ್ರ ಕಲ್ತ್ಕೊಂಡು ನಾವು ಮಾಡ್ತೀವಿ. ಸೊ ಅದು ನಮ್ಮ ನೇಚರ್ ಅಷ್ಟೇ. ಸೊ ಇವರು ನಮ್ಮನ್ನ ಕಾಪಿ ಮಾಡಿದ್ರು, ಅವ್ರನ್ನ ಕಾಪಿ ಮಾಡಿದ್ರು ಅಲ್ಲ. ಬದುಕೋ ಜನ ಎಲ್ಲೇ ಇದ್ರೂ ಕೂಡ ಇನ್ನೊಬ್ಬರಿಂದ ಕಲಿಯುವಂಥದ್ದು 1000 ಇರುತ್ತೆ. ಒಳ್ಳೆಯದನ್ನು ತಗೋಬೇಕು, ಕೆಟ್ಟದನ್ನು ಬಿಡಬೇಕು ಅಂತ ಹೇಳ್ತಾರಲ್ಲ. ಸೊ ಹಂಗಾಗಿ ಕೆಲವೊಂದು ವಿಷಯನ ನಾವು ಕೂಡ ಒಳ್ಳೆಯದನ್ನು ತೊಗೊಂಡು ಅಡಾಪ್ಟ್ ಮಾಡಿಕೊಂಡು ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ಬೇಕು. ಅದು ನನಗೆ ಇಷ್ಟ ಇದ್ದರೆ ನಾವು ಮಾಡಬೇಕು, ಇಲ್ಲಾಂದರೆ ಯಾರನ್ನು ಫೋರ್ಸು ಮಾಡೋಕ್ಕಾಗಲ್ಲ ನಾವು. ಸೊ ಹಾಗಾಗಿ ನಾವು ಕೂಡ ಗೊತ್ತಿಲ್ಲದಿರೋ ವಿಷಯಗಳನ್ನ ನಾವು ಕಲ್ತ್ಕೊಂಡು ನಾವು ನಮ್ಮ ಪದ್ಧತಿಗಳನ್ನ ಫಾಲೋ ಮಾಡ್ಕೊಂಡು ಹೋದಾಗ ಮುಂದಿನ ಫ್ಯೂಚರಲ್ಲಿ ನಮ್ಮ ಜನ್ರೇಷನ್ ನೆಕ್ಸ್ಟ್ ಮಕ್ಕಳು ಕೂಡ ಅದನ್ನು ಕಲ್ತ್ಕೊಂಡು ಅವರು ಮಾಡ್ತಾರೆ. ಸೊ ಅದಕ್ಕೆ ನಾವು ಎನ್ಕರೇಜ್ಮೆಂಟ್ ಕೊಡಬೇಕೇ ಹೊರತು ಇಲ್ಲದೇ ಇರೋದನ್ನೆಲ್ಲ ಮಾತಾಡೋದ್ರಿಂದ ದೇವ್ರ ಮುಂದೆ ಹೇಳ್ತಿದ್ದೀನಿ, ಅಂಥವ್ರಿಗೆ ನಿಜವಾಗ್ಲೂ ಒಳ್ಳೇದಾಗುತ್ತೋ ಇಲ್ವೋ ಗೊತ್ತಿಲ್ಲ. ಆದರೂ ಕೆಲವರು ಕಣ್ಮುಂದೆನೇ ಒಳ್ಳೆಯವರಾಗೇ ಬದುಕ್ತಾ ಇದ್ದಾರೆ. ಅದಕ್ಕೂ ಕೂಡ ಅರ್ಥನೇ ಇಲ್ಲ ಅಂತ ಅನಿಸ್ಬಿಡುತ್ತೆ ಒಂದೊಂದ್ಸಲ. ಸೊ ಹಾಗಾಗಿ ದೇವ್ರಿಗೆ ಬೈಕೊಳ್ಳೋದ್ರಿಂದ ನಮಗೇನು ಸಿಗಲ್ಲ. ಸೊ ಟೈಮ್ ಬಂದಾಗ ಖಂಡಿತ ದೇವರು ಅವ್ರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ತೋರಿಸುತ್ತೆ. ಅದನ್ನಂತೂ ನಾನು ನಂಬಿದ್ದೀನಿ. ಅದು ನಮ್ಮ ಕಣ್ಮುಂದೆ ನಡೆಯುತ್ತೆ. ಅದನ್ನು ನಾವು ಯಾವತ್ತಿಗೂ ನಾನು ಮರೆಯೋದಿಲ್ಲ. ಇವತ್ತು ನಮ್ಮ ಮನೆ ಫ್ಯಾಮಿಲಿನಲ್ಲಿ ಎಲ್ಲವೂ ಚೆನ್ನಾಗಿದ್ದಾಗ ಎಲ್ಲವೂ ಚೆನ್ನಾಗಿತ್ತು. ಎಲ್ಲವೂ ಇಲ್ಲದೇ ಇರೋವಾಗ ಒಂದೊಂದು ಟೈಮ್ ಆಗುತ್ತೆ, ಮತ್ತೆ ಕೂಡಿ ಬರುತ್ತೆ ಆ ಕಾಲ. ಅದನ್ನು ನಾನು ಕಾಯ್ತಾ ಇರ್ತೀನಿ ಅಷ್ಟೇ. ಸೊ ದೇವ್ರ ಮುಂದೆ ದೀಪ ಹಚ್ಚಿ ಹೇಳ್ತಿದ್ದೀನಿ, ನಮ್ಮ ಫ್ಯಾಮಿಲಿ ಮತ್ತೆ ಯಾವಾಗಲಾರು ಒಂದಲ್ಲ ಒಂದಿನ ಅದೆಲ್ಲ ಒಂದಾಗುತ್ತೆ ಅನ್ನೋದು ನಂಬಿಕೆ ನನಗಿದೆ ಅಷ್ಟೇ. ಸೊ ನಾನು ನನ್ನ ಮಕ್ಕಳನ್ನೆಲ್ಲ ಕೂರಿಸ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ನೋಡಿ, ಬೆಳಗ್ಗೆ ಇದ್ದಿದ್ದ ಫೇಸ್ಗೂ ಇವಾಗಿದ್ದಿದ್ದ ಫೇಸ್ಗೂ ತುಂಬ ವ್ಯತ್ಯಾಸ ಇದೆ. ನಮ್ಮ ದುಃಖ ಇನ್ನೂ ಹಂಗೆ ಇದೆ. ಎಷ್ಟೇ ವರ್ಷ ಆದರೂ ಜನ್ಮಾಂತರದ್ದು ಅಂದಂಗೆ ಪೂರ್ವಜರದ ಏನೋ ಅಂತಾರಲ್ಲ, ಅದೊಂದು
ದೃಷ್ಟಿನೋ ಇಲ್ಲ ಯಾರ ಪಾಪನೋ ಗೊತ್ತಿಲ್ಲ, ನಾವು ಕಳ್ಕೊಂಡಿದ್ದೀವಿ. ಒಳ್ಳೇದಾಗಲಿ ಅಂತ ಪ್ರತಿ ಒಂದು ಇದನ್ನಲ್ಲೂ ಕೂಡ ನಾನು ಬೇಡ್ಕೊತಾ ಹೋಗ್ತೀನಿ. ಸೊ ಅದನ್ನು ನಾವು ಬದುಕಿರೋವಂಥ ಮಕ್ಕಳನ್ನಾಗಲಿ ಯಾವ ತಂದೆ ತಾಯಿನೂ ನೀವು ಕೆಟ್ಟದಾಗಲಿ ಅಂತ ಯಾರೂ ಬಯಸಲ್ಲ. ಅವ್ರು ಕೆಟ್ಟವರಾದ್ರೂ ಕೂಡ ನಾವು ಒಳ್ಳೇದಾಗಿರಬೇಕು ಅನ್ನೋದನ್ನೇ ನಾವು ಬಯಸ್ತೀವಿ ಅಷ್ಟೇ. ಸೊ ಸಾರಿ ಫ್ರೆಂಡ್ಸ್, ನನಗೆ ಆ ಕಣ್ಣೀರನ್ನ ನಾನು ತಡ್ಕೊಳಕ್ಕಾಗ್ತಿಲ್ಲ. ಜನಗಳು ಆಡೋ ಮಾತುಗಳಿದೆಯಲ್ಲ, ಸೊ ಎಷ್ಟೋ ಮನೆಗಳಲ್ಲಿ ನಾವು ಚೆನ್ನಾಗಿರ್ತೀವಿ, ಬಾಡಿಗೆ ಮನೇಲಿ ಬಂದು ಇಲ್ಲಿಂದ ಕಷ್ಟ ಸುಖ ದುಃಖ ಎಲ್ಲನೂ ಕಂಡಿರ್ತೀವಿ. ಸ್ವಂತ ಮನೆಗಿಂತ ಹೆಚ್ಚಾಗಿ ಬದುಕಿರ್ತೀವಿ. ಸ್ವಂತ ಊರಿಂದ ಬಂದು ಬೇರೆ ಊರುಗಳಲ್ಲಿದ್ದು ಹೆಚ್ಚಾಗಿ ಎಷ್ಟೋ ವರ್ಷ ಬದುಕಿ ಹೋಗ್ತೀವಿ. ಬದುಕಿದೂರೇ ಬೇರೆ, ಸಾಕೋ ಊರೇ ಬೇರೆ ಅಂತಂತಾರಲ್ಲ, ಹಂಗೆ ಜೀವನ ಕೂಡ ಊರೇ ಬೇರೆ ಆಗಿರುತ್ತೆ ಎಲ್ಲರಿಗೂ ಕೂಡ. ಸೊ ಅಲ್ಲೇ ಇರೋರು ತಮ್ಮ ಜೀವನನ ಕಟ್ಕೊಳ್ಳೋಕ್ಕೆ ಎಷ್ಟೋ ಕಷ್ಟಪಡ್ತಿರ್ತಾರೆ. ನಿಮ್ಮ ಜೀವನ ನೀವು ನೋಡಿ, ಕಂಡವ್ರ ಮನೆ ಜೀವನ ಟಾಂಟ್ ಮಾಡಿ ಅವ್ರ ಮನೇಲಿ ಏನಿದೆ ಅಂತ ನೋಡೋದ್ರಲ್ಲಿ ನಿಮ್ಗೇನು ಸಿಗುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಮಗೂ ಕೋಪ ಬರುತ್ತೆ, ನಾವು ಉಪ್ಪು ಖಾರ ತಿನ್ನೋರೇನೆ, ಮಾತುಗಳು ನಮಗೂ ಬರುತ್ತೆ, ಹಾಡೋಕ್ಕೆ ಎಲ್ಲ ಬರುತ್ತೆ. ಓಕೆ ಫ್ರೆಂಡ್ಸ್, ಇದಾಗಿತ್ತು ನನ್ನ ಈ ಒಂದು ಅಕ್ಷಯ ತೃತೀಯ ದಿನದ ಪೂಜೆ. ಸಿಂಪಲ್ಲಾಗಿ ನಾನು ಕೂಡ ಎಲ್ಲ ಮಾಡಿದ್ದೀನಿ. ನಿಮಗೆಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ಫಾಲೋ ಮೈ ಪೇಜ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಅಕ್ಷಯ ತೃತೀಯ ದಿನದ ಎಲ್ಲರಿಗೂ ನಿಮಗೆ ಈ ಮೂಲಕ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ಬಯಸ್ತೀನಿ. ಆ ದೇವ್ರ ಮುಂದೆ ಕೂಡ ಬೇಡ್ಕೊತೀನಿ. ಯಾರಿಗೂ ನಾವು ಕೆಟ್ಟದನ್ನು ಬಯಸೋದು ಬೇಕಾಗಿಲ್ಲ. ಅದು ನಮ್ಮ ಶತ್ರುಗಳಾಗಿದ್ರೂ ಕೂಡ ಕೆಟ್ಟದನ್ನು ಬಯಸ್ಬಾರ್ದು. ಆ ನಾರಾಯಣ ಯಾವತ್ತು ಯಾವುದೇ ದೇವ್ರನ್ನ ನಂಬಿದ್ರೂ ಕೂಡ ನಾವು ಆ ದೇವರು ನಮ್ಮನ್ನು ಯಾವತ್ತೂ ಕಾಪಾಡ್ತಾನೆ. ಲೇಟ್ ಆದ್ರೂ ಕೂಡ ಯಾವತ್ತೂ ನಮ್ಮನ್ನು ಕೈ ಬಿಡೋಕ್ಕೆ ಹೋಗಲ್ಲ ಫ್ರೆಂಡ್ಸ್. ಅದನ್ನಂತೂ ದಯವಿಟ್ಟು ಮನಸ್ಸಲ್ಲಿ ಇಟ್ಕೊಂಡು ಯಾವುದೇ ಕಾರ್ಯ ಮಾಡಬೇಕಾದ್ರೂ ನಮ್ಮ ಮನೇಲಿರೋ ವಸ್ತುಗಳನ್ನ ಇಟ್ಟು ನಾವು ದೇವ್ರ ಮುಂದೆ ಬಿಟ್ಕೊಳ್ಳೋಣ. ಅವರೇನೋ ಚಿನ್ನ ತಂದರು, ಅವರೇನೋ ಬೆಳ್ಳಿ ತಂದರು ಅಂತಲ್ಲ, ನಾವೇ ಚಿನ್ನ, ನಮ್ಮ ಮಕ್ಕಳೇ ಚಿನ್ನ, ಎಲ್ಲ ನಮಗೆ ನಮ್ಮನೇಲಿ ಏನಿದೆಯೋ ಅದನ್ನಿಟ್ಟು ನಾವು ದೇವ್ರ ಮುಂದೆ ಸಿಂಪಲ್ಲಾಗಿ ಬೇಡೋಣ. ದೇವರು ಎಲ್ಲವನ್ನು ಕೊಡ್ತಾನೆ, ಅದು ಟೈಮ್ ಬರಬೇಕಷ್ಟೇ. ಕೊಡಲಿಲ್ಲ ಅಂದ್ರೂ ಬೇಜಾರಿಲ್ಲ. ಜೀವನ ಇಷ್ಟೇ, ಎಷ್ಟು ದಿನ ಇವತ್ತಿದ್ದವ್ರು ನಾಳೆ ಬೆಳಗ್ಗೆ ಇರಲ್ಲ. ಸೊ ಅಂಥದ್ರಲ್ಲಿ ನಾವೇನು ತೊಗೊಂಡು ಹೋಗೋಕ್ಕಾಗಲ್ಲ. ಸೊ ನಮ್ಗೆ ಕೊಟ್ಟಿದ್ದರಲ್ಲಿ ನಾವು ತೃಪ್ತಿ ಪಟ್ಕೊಂಡು ಜೀವನ ನಡೆಸೋಣ ಅಷ್ಟೇ. ಈ ಮೂಲಕ ಇಷ್ಟು ಹೇಳ್ತಾ ಎಲ್ಲರಿಗೂ ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.